ವಾವ್, ಕೆಮಿಸ್ಟ್ರಿ ನೋಡಕ್ಕೆ ಬಹಳ ಖುಷಿ ಆಗ್ತಿದೆ. ಎಸ್ ಮೇಡಮ್, ಭಾಗ್ಯವಂತರು ಚಿತ್ರದ ನಿರ್ದೇಶಕರು ಭಾರ್ಗವ್ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅಯ್ಯೋ, ಆ ಭಾರ್ಗವ ನಂಬರ್ ಹುಡುಕ್ತಾ ಇದ್ದೇನೆ. ನಿಮ್ಮ ಬರ್ತಾರೆ ಮೇಡಮ್, ಅವ್ರು ಶೋಗ ಆಗ ಬರ್ತಿರ್ತಾರೆ. ಏನ್ ಮಾಡಿ ಏನ್ ಹೇಳ್ಬೇಕು ಹೇಳ್ಬಿಡಿ ಮೇಡಮ್. ಅವತ್ತು ಹೇಳ್ತಾ ಇದ್ದಿಲ್ಲ, ರೇಖಾ, ಬಿ ಸರೋದೇವಿ, ಲಕ್ಷ್ಮಿ, ಅವರು 3 ಜನ ಮಾತ್ರ ಅಷ್ಟು ಚೆನ್ನಾಗಿ ಲಕ್ಷ್ಮಿ ಪ್ರೋಗ್ರಾಮ್ ನಲ್ಲಿ. ಅವತ್ತಿಂದ ಅವ್ರ ನಂಬರ್ ಹುಡುಕ್ತಾನೆ ಇದ್ದೀನಿ. ನನ್ನ ಪ್ರೋಗ್ರಾಮ್ ಬಂದಾಯ್ತು. ಈಗ ಅವ್ರ ನಂಬರ್ ಸಿಗ್ತೆ, ಹಳೇ ನಂಬರ್ ಮಾಡ್ಕೊಂಡು ಅವ್ರಿಗೆ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಈಗಲೇ ಮಾತಾಡ್ಬಿಡ, ಫೋನ್ ಹಚ್ಚೇ ಬಿಡೋಣ. ಹಲೋ ಭಾರ್ಗವ್ ಅವ್ರಿಗೆ ಒಂದು ಫೋನ್ ಕೊಡ್ರಪ್ಪ. ಹಲೋ ಭಾರ್ಗವ ಸರ್. ಹಲೋ ಮೇಡಮ್. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ. ನಾ ಚೇರ್ ಬಿಟ್ಟು ಇಳಿಯಕ್ಕಾಗಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬನ್ನಿ. ನೀವು ಯಾವಾಗಲೂ ಕುರ್ಚಿಲೆ ಕೂತಿರ್ಬೇಕು, ಯಾವಾಗಲೂ ರಾರಾಜಿಸಬೇಕು, ನೀವು ಯಾವಾಗಲೂ ಸರೋಜಾದೇವಿ ಆಗಿರಬೇಕು, ನಮಗೆಲ್ಲ ಸರೋಜಮ್ಮನೂ ಆಗಿರಬೇಕು ನೀವು. ಥ್ಯಾಂಕ್ ಯು. ಯು ಆರ್ ಎ ಲಿವಿಂಗ್ ಲೆಜೆಂಡ್. ಈ ಲಿವಿಂಗ್ ಲೆಜೆಂಡ್ನ ಕರ್ಕೊಂಬರೋಕ್ಕೆ ಇಷ್ಟೊಂದು ದಿವಸ ಬೇಕಾಯ್ತಾ? ನನಗೇನಂತ ಹೇಳಿದ್ರೆ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ನನಗಿಲ್ಲ. ಇಲ್ಲ ಇಲ್ಲ, ಸುಮ್ಮನೆ ನೀವು ಹೇಳ್ಬೇಡಿ. ನಿಜವಾಗ್ಲೂ ನಮಗೆಲ್ಲ ಎಷ್ಟು ಸಾಧನೆ ನಿಮ್ದು. ನಿಮ್ಮಿಂದನೇ ಭಾಗ್ಯವಂತರು ನನ್ಗಷ್ಟು ಹೆಸರು. ಹಿಮಾಲಯ ಪರ್ವತದಲ್ಲಿ ನೀವಿದ್ದೀರಾ, ನಾವಿನ್ನೂ ಒಂದು ತುಂಬೆ ಗಿಡಮ್ಮ. ನೀವು ಯು ಹ್ಯಾವ್ ಅಚೀವ್ಡ್ ಎ ಲಾಟ್. ಇವ್ರು ಎಷ್ಟು ವರ್ಷ ಇರ್ಬೋದು ಅಂತ ನಾವು ಕೇಳೋದು ಬೇಡ, ಅವ್ರು ಹೇಳೋದು ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ಸೊ ಆದ್ದರಿಂದ ಇವತ್ತೊಂದು ದಿವಸ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, 1959 ನಾನು ಗ್ರ್ಯಾಜುಯೇಟ್ ಆದೆ. ಅಷ್ಟರಲ್ಲಿ ನೀವು ಸಿನಿಮಾ ಫೀಲ್ಡಲ್ಲಿ ಗ್ರ್ಯಾಜುಯೇಟ್ ಆಗೋಗಿದ್ರಿ, ಅಷ್ಟು ಮುಂದೆ ಹೊಟ್ಟೋಗಿದ್ರಿ. ಸತತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, 29 ವರ್ಷಗಳ ಕಾಲ ಕಥಾನಾಯಕಿಯಾಗಿಯೇ ಮೆರೆದಿದ್ದಾರೆ ನಮ್ಮ ಸರೋಜಾದೇವಿಯವರು. ನಾಟ್ 1 or 2, 29 years ಇನ್ ಆಲ್ ದಿ ಲ್ಯಾಂಗ್ವೇಜಸ್. ಚತುರ್ಭಾಷಾ ತಾರೆ ಅಂತ ಇವ್ರಿಗೆ ಬಿರುದು. ಆಮೇಲೆ ಇನ್ನೊಂದು, ಇಂಥ ಲಿವಿಂಗ್ ಲೆಜೆಂಡ್ಗೆ ನಾವು ಕೊಡಬೇಕಾಗಿದ್ದ ಅವಾರ್ಡ್ ಇನ್ನೊಂದು ಇದ್ದೇ ಇದೆ. ಕಲಾವಿದರು ಕೊಡುವಂಥ ದೊಡ್ಡ ಅವಾರ್ಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಇವತ್ತಿನ ದಿವಸ ಈ ಲಿವಿಂಗ್ ಲೆಜೆಂಡ್ಗೆ ಕೊಡಬೇಕು. ಇನ್ನೊಂದು ಇವತ್ತು ಏನು ಸಂತೋಷ ಆಗುತ್ತೆ ಅಂತ, ನಿಮ್ಮ ಚಿತ್ರ ಯಾವ್ದು ರೀ ಮೊದಲನೇ ಚಿತ್ರ ಅಂತ ಕೇಳ್ತಾರೆ ಭಾಗ್ಯವಂತರು. ಹೌದಾ, ನೀವ ಮಾಡಿದ್ದು ಅಂತಾರೆ. ಯಾಕ್ರಿ, ನಾ ಮಾಡ್ದಂಗೆ ಕಾಣಿಸಲ್ವಾ ಅಂತ ಹೇಳ್ತೀನಿ. ಆ ಥರ ಈ ದೊಡ್ಡ ಇಬ್ಬರು ಮಹಾನ್ ಕಲಾವಿದರು ನಟಿಸಿ ಭಾಗ್ಯವಂತರು ಇವ್ರುಗಳಾಗಲಿಲ್ಲ, ನನ್ನನ್ನು ಭಾಗ್ಯವಂತ ಮಾಡ್ದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ನಿಮ್ಮನ್ನು ಕರೆಸಿದಕ್ಕೆ ಒಂದು ಕಾರಣ ಇದೆ ಮೇಡಮ್. ಕಪ್ಪ ಕಟ್ಟಬೇಕು, ನೀವು ಇನ್ನೂ ಕಟ್ಟಿಲ್ಲ. ನಾವು ನಿಮ್ಮನ್ನು ಇಲ್ಲಿ ಕರ್ಸಿರೋದು ನೀವು ಕೊಡಬೇಕಾದ್ರೆ ಕಪ್ಪ ಕೇಳೋಕೆ. ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಉತ್ತಿರಾ, ಬಿತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಅರೇ ವಾ, ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಹೀಗೆ ಇರ್ತಿದ್ರು ಏನೋ ಅಂತ ಅನ್ಸಿದ್ದು ನೀವು ಆ ಪಾತ್ರ ಮಾಡಿದಾಗ. ಬೆಳಗಾವನೆಲ್ಲ ನನ್ನ ಫೇಸ್ ಹಾಕ್ಬಿಟ್ಟಿದ್ದಾರೆ, ಸ್ಟ್ಯಾಚ್ಯೂಗೆಲ್ಲ ಕೂಡ. ಈಗ ಸಮಾಧಿ ಹತ್ರ ಅವ್ರದ್ದು ಇದೆಯಲ್ಲ, ಹೌದು, ಅಲ್ಲಿ ಫುಲ್ ನನ್ ಕಿತ್ತೂರು ಚೆನ್ನಮ್ಮನೇ ಫುಲ್ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ನೋಡಿಲ್ಲ, ಹೌದು, ನನ್ ನೋಡಿದ್ರಲ್ಲ. ಸೊ ನನ್ ಮುಖ ರೈಟ್, ಎಲ್ಲಾ ಕಡೆನೂ ನನ್ ಮುಖನೇ ಹಾಕಿದ್ದಾರೆ. ಅಲ್ಲಿ ಹೋದಾಗ ನನ್ಗೆ ಎಲ್ಲ ಬಳೆ ಎಲ್ಲ ತೋಡ್ಸಿ, ಒಂದು ಕತ್ತಿ ಕೊಟ್ಟು, ಸೀರೆ ಎಲ್ಲ ಉಡ್ಸಿ, ಅಷ್ಟು ಒಂದು ಕಿತ್ತೂರಲ್ಲಿ ನಮ್ಗೆ ಅಷ್ಟು ಒಂದು ಸನ್ಮಾನ ಮಾಡಿದ್ರು ಅವರು, ಹೆಂಗಸರೆಲ್ಲ ಸೇರ್ಕೊಂಡು. ನಿಜವಾಗ್ಲೂ ನನ್ನ ಜೀವನದಲ್ಲಿ ರಮೇಶ್ ಅವರೇ, ಆ ಕಿತ್ತೂರು ಚೆನ್ನಮ್ಮನ ಪಾತ್ರ ನನ್ನ ಜೀವನ ಒಂದೇ. ಅದರಲ್ಲಿ ಹೇಗೆ ನಾನು ಫಸ್ಟ್ ರಾಜ್ಕುಮಾರ್ ಅವ್ರು ಕಳ್ಕೊತೀನಿ, ಎರಡನೇದಾಗಿ ಅಮಿರಾಜಮ್ಮನವ್ರು ಕಳ್ಕೊತೀನಿ, ಮೂರನೇದಾಗಿ ರಾಜಶಂಕರ್ ಅವ್ರನ್ನ ಕಳ್ಕೊಳ್ತೀನಿ. ಅದೇ ಥರ ನನ್ನ ಜೀವನದಲ್ಲಿ ನನ್ನ ಯಜಮಾನ್ರು ಕಳ್ಕೊಂಡೆ, ನಮ್ಮಮ್ಮನ ಕಳ್ಕೊಂಡೆ, ನನ್ನ ಮಗಳು ಕಳ್ಕೊಂಡೆ. ಅವಳು ಮಹಾರಾಣಿ, ಆದರೆ ನಾನು ಸಾಧಾರಣ ಮನುಷ್ಯ. ಅವಳು ದೇಶಕ್ಕೋಸ್ಕರ ಹೋರಾಡಿದ್ಲು, ನಾನು ಒಂದು ಗೌರವಕ್ಕೋಸ್ಕರ. ಇವತ್ತೂ ಎಷ್ಟೇ ಕಷ್ಟ ಆದರೂ, ಎಷ್ಟೇ ಇದಾದರೂ ಆ ಒಂದು ಗೌರವ ಉಳಿಸ್ಕೋಬೇಕು. ಯಾಕೆಂದರೆ ಸಿನಿಮಾ ತಾರೆಯರು ಅಂದರೆ ಒಂಥರ ಬಹಳ ಹಗುರವಾಗಿ ಮಾತಾಡ್ಬಿಡ್ತಾರೆ. ಆ ಹೀರೋಯಿನ್ಗಳನ್ನೆಲ್ಲ ಅವಳು ಇವಳು ಹೀರೋನ ಅವ್ರ ಮುಂದೆ ಮಾತ್ರ ಬಹಳ ಕಾಲು ಬೀಳೋದೆಲ್ಲ ಮಾಡ್ತಾರೆ, ಹಿಂದೆ ಅವನು ಇವನು. ನನ್ನ ಸಿನಿಮಾ ಹಗುರವಾಗಿ ಯಾರು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನಾವು ತಿಂತಿರೋ ಅನ್ನ, ನಾವು ಹಾಕಿರೋ ಬಟ್ಟೆ, ನಾವು ಇರೋ ಕಾರು, ನಾವಿರೋ ಮನೆ ಎಲ್ಲ ಸಿನಿಮಾ ನಮಗೆ ಕೊಡ್ತು, ಅಭಿಮಾನಿ ಕೊಟ್ಟರು. ಹೌದು, ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಸೋ ನೈಸ್ ಮ್ಯಾನ್. ರೈಟ್, ತಮಿಳು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ರಿ ನೀವು. ಅಲ್ಲಿಂದ ಒಬ್ಬರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಅವರ ಮಾತುಗಳನ್ನ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ.
ಶಿವಕುಮಾರ್ ಅವರು ಹೇಳಿದ ಮಾತುಗಳು ಬಹಳ ಒಳ್ಳೆ ಮಾತಾಡಿದ್ರು. ಅಂದ್ರೆ ಶಿವಾಜಿ ಗಣೇಶನವ್ರ ಚಿತ್ರಗಳು ಮಾಡುವಂತ ನಾಯಕಿಗಳು MGR ಅವ್ರ ಚಿತ್ರಗಳನ್ನು ಮಾಡ್ತಾ ಇರಲಿಲ್ಲ. MGR ನಾಯಕಿಗಳು ಶಿವಾಜಿ ಜೊತೆ ಆಕ್ಟ್ ಮಾಡ್ತಿರಲಿಲ್ಲ. ಅಂತ ಟೈಮಲ್ಲಿ ನೀವು ಶಿವಾಜಿ ಅವರು, MGR ಅವರು, NTR ಅವರು, ರಾಜ್ಕುಮಾರ್ ಅವರು, ದಿಲೀಪ್ ಕುಮಾರ್ ಅವರು ಎಲ್ಲರ ನಾಯಕಿಯಾಗಿ ಮೀಸ್ತಾ ಇದ್ರಿ ಅಂತ. ಒಂದು ವಿಷಯ ಸರೋಜಮ್ಮನವ್ರಿಗೆ ಗೊತ್ತೋ ಗೊತ್ತಿಲ್ವೋ ನಂಗೆ, ಬಿಲೀವ್ ಇಟ್ ಆರ್ ನಾಟ್, 1 ವರ್ಷ 13 ಪಿಕ್ಚರ್ ಬಿಡುಗಡೆಯಾಗಿದೆ ಸರೋಜಮ್ಮನವ್ರದ್ದು. ಹೀರೋಯಿನ್ ಆಗಪ್ಪ, ಹೀರೋಯಿನ್ ಆಗಿ 13 ವರ್ಷ. ಯಾರು ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ 13 ಚಿತ್ರಗಳು. ಇನ್ನೊಂದು ವರ್ಷ 12, 10, 9 ಹೀಗೆ ಮಾಡಿದ್ರಿಂದನೇ 200, 6 ಪಿಕ್ಚರ್ಗಳಲ್ಲೂ ಹೋಗಿ ನಾಯಕಿಯಾಗಿ 29 ವರ್ಷ ಮೆರೆದಿದ್ದು. ಬಹುಶಃ ಸರೋಜಮ್ಮ ಏನಾದ್ರು ಒಂದು ಹೆಜ್ಜೆ ಮುಂದೆ MG ರಾಮಚಂದ್ರ ಜೊತೆ ಮಾತುಕತೆ ಆಡ್ಕೊಂಡು ರಾಜಕೀಯಕ್ಕೆ ಏನಾದ್ರು ಒಂಚೂರು ಏನಾದ್ರು ದಾಪಕಾಲಿ ಇಟ್ಟಿದ್ರೆ ಇವತ್ತೊಂದು ದಿವಸ ಅವ್ರು CM ಆಗ್ಬಿಟ್ಟಿರೋರು. ಯಾ ಎಸ್ ಮೇಡಮ್, ನೀವು ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅವ್ರ ಮಗನ ಜೊತೆಲಿ ನಾನು ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಫೋನ್ ಮಾಡಿದೆ. என்னோட ஆக்ட் பண்ணியிருக்கீங்க, என் புள்ளியோட ஆக்ட் பண்ணிட மகாராஜா ಅಂದರು. ಆಮೇಲೆ ಸೂರ್ಯ ಜೊತೆಲಿ, ವಿಜಯ್ ಜೊತೆಲಿ ಒನ್ಸ್ ಮೋರ್ ಹೌದು ನಾನು ಶಿವಾಜಿ ಆ್ಯಕ್ಟ್ ಮಾಡೋದು ಅಂದರೆ ನನಗೊಂದು ಒಂಥರ ಹೆಮ್ಮೆ. ಈಗಿನ ಕಾಲದ ಹೀರೋ ಜೊತೆಲೂ ನಾನು ಪಾತ್ರ ಮಾಡಿದ್ನಲ್ಲ ಅಂತ. ಬಟ್ ನಾನು ತುಂಬ ಚೆನ್ನಾಗೆ ನೋಡಿಕೊಂಡು, ತುಂಬ ಪ್ರೀತಿಯಿಂದ ಗೌರವ ಕೊಟ್ಟು ನೋಡಿಕೊಂಡ್ರು. ರೈಟ್. ನಿಮ್ಮ ಈ ವೈವಿಧ್ಯಮಯವಾದ ಪಾತ್ರಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ನಿಮ್ಮ ಕಾಲದಲ್ಲಿ ನಿಮ್ಗೆ ಸಿಕ್ಕಿದಂಥ ಅವಕಾಶಗಳು, ಒಂದು ಕಡೆ ಪೌರಾಣಿಕ ಪಾತ್ರಗಳು ಮಾಡಿದಿರಿ, ಐತಿಹಾಸಿಕ ಪಾತ್ರಗಳು ಮಾಡಿದಿರಿ, ಸಾಮಾಜಿಕ ಪಾತ್ರಗಳು ಮಾಡಿದಿರಿ. ಆ ಥರ ವೆರೈಟೀಸೇ ಇತ್ತೀಚೆಗೆ ಹೀರೋಸ್ ಸಿಗ್ತಾ ಇಲ್ವ ಅಂತ ಅನಿಸ್ತಾ ಇದೆ. ಆದರೆ ನಾನು ಹೇಗೆ ಅಂದರೆ ಇಲ್ಲಿ ಬಂದಿದ್ದೀನಿ ಈಗ. ರಮೇಶ್ ಅವರು ಇಂಪಾರ್ಟೆಂಟ್ ನನಗೆ. ರಮೇಶ್ಗೆ ಏನು ಬೇಕು, ರಮೇಶ್ ಏನು ಹೇಳ್ತಾರೆ ಅದನ್ನು ನಾನು ಕೇಳಿ ನೀವು ಹೇಳ್ದಂಗೆ ನಾನು ನಡ್ಕೋಬೇಕು. ನನಗೆ ಅದೊಂದು ಮೊದಲಿಂದ ಒಂದು ಡಿಸಿಪ್ಲಿನ್. ಸೊ ನೀವು ಹೇಳಿದ್ಬಿಟ್ಟು ನಾನೇನೋ ಇದು ಮಾಡಕ್ಕೆ ಹೋದ್ರೆ ಅದು ಸರಿ ಹೋಗಲ್ಲ. ಅದರಿಂದ ಆ ಥರ ನಾನು NTR ಶೂಟಿಂಗ್ ಹೋದಾಗ ಅದು ಆಂಧ್ರ ತೆಲುಗು, ಶುದ್ಧವಾದ ತೆಲುಗು, ಕನ್ನಡ ಆಕ್ಸೆಂಟ್ ಇರಬಾರ್ದು. ಅವ್ರ ಜೊತೆಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಗೆ ಮಾಡ್ತಾರೆ ಅದೇ ನೋಡಿಕೊಂಡು ಅದೇ ಥರ ಅವ್ರಿಗೆ ತಕ್ಕ ಮಾಡ್ತಿದ್ದೆ ಆ್ಯಕ್ಟಿಂಗ್. ನನಗೊಂದು ಅಭ್ಯಾಸ. ಒಂದು ಸಾರಿ ಒಳಗಡೆ ಸೆಟ್ ಒಳಗಡೆ ಹೋದರೆ ಆ ಡೈರೆಕ್ಟ್ರು ಲಂಚ್ ಬ್ರೇಕ್ ಅನ್ನೋವರೆಗೂ ನಾನು ಹೊರಗಡೆ ಬರ್ತಿರ್ಲಿಲ್ಲ. ಯಾಕೆಂದರೆ ನೀವೇನು ಆ್ಯಕ್ಷನ್ ಮಾಡ್ತೀರ ಅದಕ್ಕೆ ನಾನು ರಿಯಾಕ್ಷನ್ ಕೊಡಬೇಕಲ್ಲ. ನಾನು ಹೋಗಿ ಹೊರಗಡೆ ಎಲ್ಲೋ ಕೂತ್ಕೊಂಡ್ರೆ ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಇದಾಯಿತು ರಮೇಶ್ ಬಂದು ಈ ಥರ ಹೇಳಿದ್ರು, ಅವರೆಲ್ಲ ಹೇಳಿದ್ರು. ನಾನು ಕೂತ್ಕೊಂಡು ನಿಮ್ಗೆ ನೋಡಿ ನೀವೇನು ಆ್ಯಕ್ಟ್ ಮಾಡಿದ್ದೀರ ಅದಕ್ಕೆ ನಾನು ಬದಲಾಗಿ ಅದಕ್ಕೆ ಏನು ಮಾಡಿದ್ರು, ಕ್ಯಾಮ್ರಾ ಪಕ್ಕ ಶಿವಾಜಿ ಏನು ಮಾಡ್ತಾರೆ ಅಂತ ಹೀಗೇ ಕೂತ್ಕೊಂಡು ನೋಡ್ತಾ ಇರುವೆ. ಆ ಶಿವಾಜಿ ಗಮನಿಸೋರು. ಆಮೇಲೆ ಹೇಳೋರು, ಹೆಂಗೆ ಅವಳು ನಲ್ಲ ಕಣ್ಣು ಪೆರ್ಸ್ಪೆರ್ಸ್ತಾ ಇಟ್ಟಿಟ್ಟು ಎಣ್ಣೆ ಪಾಚಿಟ್ಟು ಅಂತ ಹೇಳೋರು. ರೈಟ್. ನಿಮ್ ಜೊತೆ ಆಕ್ಟ್ ಮಾಡೋಂಥ ಒಬ್ರು ಚೈಲ್ಡ್ ಆಕ್ಟರ್ ಜೊತೆ ಮಾತಾಡ್ತಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ.